ಘಟನೆ ನಡೆದ ನಂತರದಲ್ಲಿ ಪಾಕಿಸ್ತಾನ ಈ ಘಟನೆಗೂ ನನಗೂ ಸಂಬಂಧ ಇಲ್ಲ ಅಂತ ಹೇಳಿತ್ತು. ಆ ನಂತರದಲ್ಲಿ ಇವತ್ತು ಗುಳ್ಳೆ ನರಿಯ ಬುದ್ಧಿಯನ್ನು ತೋರಿಸ್ತು. ಆದರೆ ನಿಮಗೆ ಗೊತ್ತಿರಲಿ, ಪಾಕಿಸ್ತಾನಕ್ಕೆ ಮೊದಲೇ ಈ ಪಹಲ್ಗಾಮ್ನ ಅಟ್ಯಾಕ್ ಬಗ್ಗೆ ಮಾಹಿತಿ ಇತ್ತು. ದಾಳಿ ಬಗ್ಗೆ 2 ವಾರದ ಹಿಂದೆನೇ ಪಾಕಿಸ್ತಾನದ ನಾಯಕ ಸುಳಿವು ಕೊಟ್ಟಿದ್ದ. ಪಾಕ್ ಮುಖಂಡ ಚೌಧರಿ ಅನ್ವರುಲ್ ಹಕ್ ಎಂಬಾತ ಸುಳಿವು ಕೊಟ್ಟಿದ್ದ. ಸುದ್ದಿಗೋಷ್ಠಿ ನಡೆಸಿದ್ದಂಥ ಚೌಧರಿ ಬಲೂಚಿಸ್ತಾನದಲ್ಲಿ ಪಾಕಿಸ್ತಾನಿಗಳ ಜೊತೆ ರಕ್ತದಲ್ಲಿ ಹೋಳಿ ಆಡ್ತೀರಿ ಅಂತ ಹೇಳಿದರು. ಇದರ ಬೆಲೆ ದಿಲ್ಲಿಯಿಂದ ಕಾಶ್ಮೀರದವರೆಗೂ ಕೂಡ ನೀವು ತರಬೇಕಾಗತ್ತೆ. ಮುಜಾಹಿದ್ದೀನ್ ಉಗ್ರರು ಕಾಶ್ಮೀರದಲ್ಲಿ ಈಗಾಗಲೇ ಕೆಲಸ ಶುರು ಮಾಡಿದ್ದಾರೆ, ಇನ್ನು ಮುಂದೆ ಮತ್ತಷ್ಟು ಪ್ರಬಲ ದಾಳಿ ಮಾಡ್ತಾರೆ ಅಂತ ಹೇಳಿ ಚೌಧರಿ ಹೇಳಿದರು. ಹೀಗಾಗಿ ಅವರ ಹೇಳಿಕೆಗಳಿಗೂ ಆ ನಂತರದಲ್ಲಿ ನಡೆದಿರುವಂಥ ಘಟನೆಗಳಿಗೂ ಎಷ್ಟು ಸಾಮ್ಯತೆ ಇದೆ, ಎಷ್ಟು ದಿನಗಳ ಅಂತರ ಇದೆ ನೋಡಿ. ಎಲ್ಲವೂ ಕೂಡ ಗುಳ್ಳೆ ನರಿಯ ಪಾಕಿಸ್ತಾನಕ್ಕೆ ಮೊದಲೇ ಗೊತ್ತಿತ್ತು. ಉಗ್ರರನ್ನು ತನ್ನ ಮಡಿಲಲ್ಲಿಟ್ಟುಕೊಂಡು ಪೋಷಣೆ ಮಾಡ್ತಾ ಬಂದಿತ್ತು. ಈ ಕಾರಣಕ್ಕಾಗಿ ತಾನು ಹೋರಾಟ ಮಾಡುವ ಶಕ್ತಿ ಇಲ್ಲದಿದ್ದರೆ ಉಗ್ರರನ್ನು ತನ್ನ ಮಡಿಲಲ್ಲಿಟ್ಟುಕೊಂಡು ಪೋಷಣೆ ಮಾಡ್ತಾ ತನ್ನ ಪ್ರತಿಕಾರವನ್ನು ತೀರಿಸಲಿಕ್ಕೆ ಇಂಥ ಪ್ರಯೋಗ ಮಾಡಿದೆ ಅನ್ನೋದರಲ್ಲಿ 2 ಮಾತಿಲ್ಲ. ಚೌಧರಿ ಮಾತಲ್ಲೂ ಕೂಡ ಅದು ವ್ಯಕ್ತ ಆಗಿತ್ತು. ಪಾಕಿಸ್ತಾನದ ವಿರುದ್ಧ ಪ್ರತಿಕಾರವನ್ನು ತೀರಿಸಿಕೊಳ್ಳಲೇಬೇಕು. ಅದು 150 ಕೋಟಿ ಭಾರತೀಯರ ಕನಸು. ಈಗ ರಕ್ತ ಕುದಿತಾ ಇದೆ. ಹಾಗಾದರೆ ಹೇಗೆ ತೀರಿಸಿಕೊಳ್ಳುತ್ತೆ ಭಾರತ? ಶತ್ರು ರಾಷ್ಟ್ರವನ್ನು, ಪಾಕಿಸ್ತಾನವನ್ನು ಸದೆ ಬಡಿಯೋದು ಹೇಗೆ? ತಕ್ಕ ಪಾಠ ಕಲಿಸೋದು ಹೇಗೆ? ಯಾವ ಮಾದರಿಯಲ್ಲಿ ಕಲಿಸುತ್ತೆ? ಖಂಡಿತವಾಗಿಯೂ ಕೂಡ ಪ್ರತಿಕಾರ ತೀರಿಸಿಕೊಳ್ಳುತ್ತೆ. ಬಟ್ ಹೆಂಗೆ ತೀರಿಸಿಕೊಳ್ಳುತ್ತೆ ಅನ್ನೋದನ್ನು ಅನೇಕ ರೀತಿಯಲ್ಲಿ ನೋಡಬೇಕಾಗತ್ತೆ. ಈಗಾಗಲೇ ರಾಜತಾಂತ್ರಿಕ ಸ್ಟ್ರೈಕ್ನಿಂದ ಪಾಕಿಸ್ತಾನಕ್ಕೆ ನಡುಕ ಸೃಷ್ಟಿಯಾಗಿದೆ. ಒಂದು ವೇಳೆ ಯುದ್ಧ ಸಾರಿದ್ದೇ ಆದರೆ ಯಾರ ಮೇಲುಗೈ ಆಗ್ತಾರೆ? ಭಾರತದ ಬಲಾಬಲ ಏನು? ಪಾಕಿಸ್ತಾನದ ಬಲ ಏನು? ಶಸ್ತ್ರಗಳನ್ನು ಹೊಂದಿರುವಂಥ ವಿಚಾರದಲ್ಲಿ ಯಾರು ಸ್ಟ್ರಾಂಗ್ ಆಗಿದ್ದಾರೆ? ಮಿಲಿಟರಿ ಬಲಾಬಲ ಇಂಡಿಯಾ ವಿಶ್ವದಲ್ಲಿ 4ನೇ ಬಲಿಷ್ಠ ಸೇನೆ ಹೊಂದಿರುವಂಥ ದೇಶ ನಮ್ಮದು. ಪಾಕಿಸ್ತಾನ ವಿಶ್ವದಲ್ಲಿ 9ನೇ ಸ್ಥಾನವನ್ನು ಹೊಂದಿರುವಂಥ ಸೇನೆ ಅದು. ಹೀಗಾಗಿ ಬಲಾಬಲಗಳನ್ನು ಲೆಕ್ಕ ಹಾಕ್ಕೊಳ್ತಾ ಹೋದರೆ ಖಂಡಿತವಾಗಿಯೂ ಕೂಡ ಭಾರತ 4ನೇ ಸ್ಥಾನದಲ್ಲಿ ಮಾತ್ರ ಅಲ್ಲ, ಅತ್ಯಂತ ಪ್ರಬಲವಾಗಿದೆ. ಸೈನಿಕರ ಬಲಾಬಲವನ್ನು ನೋಡೋದಾದರೆ ಕರ್ತವ್ಯ ನಿರತ ಸೈನಿಕರ ಸಂಖ್ಯೆ ನಮ್ಮಲ್ಲಿ 40 ಲಕ್ಷ ಇದೆ. ಪಾಕಿಸ್ತಾನದಲ್ಲಿ ಕರ್ತವ್ಯ ನಿರತ ಸೈನಿಕರ ಸಂಖ್ಯೆ ಕೇವಲ 6,54,000. 6,54,000 ಇಲ್ಲಿ 40 ಲಕ್ಷ ಎಲ್ಲಿ? ಇನ್ನೊಂದು ಕಡೆ ಯುದ್ಧ ಪರಿಕರಗಳ ಲೆಕ್ಕವನ್ನು ಕೂಡ ತೆಗೆದುಕೊಳ್ಳಬೇಕಾಗುತ್ತೆ. ಬ್ಯಾಟಲ್ ಟ್ಯಾಂಕ್ ನಮ್ಮಲ್ಲಿ 3,500 ಇದೆ. ಹೋವಿಟರ್ ಗನ್ಗಳು 180 ಇದೆ. ಇಂಡಿಯಾ ಮೇಡ್ ಕೂಡ, ಅದು ಇಂಡಿಯಾದಲ್ಲೇ ತಯಾರಿಸಿದ್ದು. ಅವರಲ್ಲಿ ಬ್ಯಾಟಲ್ ಟ್ಯಾಂಕ್ 2,500 ಇದೆ. ಹೋವಿಟ್ಜರ್ ಗನ್ಗಳು 180 ಇದೆ. ಅದು ಚೀನಾ ಮೇಡ್. ಭಾರತದಲ್ಲಿ ತಯಾರಿಸಲಾದಂಥ ಗನ್ಗಳನ್ನು ನಾವು ಹೊಂದಿದರೆ ಪಾಕಿಸ್ತಾನ ಚೀನಾ ಮೇಡ್ ಗನ್ಗಳನ್ನು ಹೊಂದಿದೆ. ಯುದ್ಧ ವಿಮಾನಗಳ ಬಲಾಬಲವನ್ನು ಕೂಡ ನೋಡೋಣ. ಸುಖೋಯ್, ರಫೇಲ್, ತೇಜಸ್ ಸಾರಿಗೆ ವಿಮಾನ ಸೇರಿ ನಮ್ಮಲ್ಲಿ 2,229. ಅದು ಎಂಥೆಂಥ ಫೈಟರ್ ಜೆಟ್ಗಳಿದ್ದಾವೆ ಅಂತ ಹೇಳಿದ್ರೆ, ಸುಖೋಯ್ ಇದೆ, ರಫೇಲ್ ಇದೆ, ತೇಜಸ್ ಇದೆ. ವಿಶ್ವದಲ್ಲಿ ಪ್ರಖ್ಯಾತಿ ಪಡೆದಿರುವಂಥ ಬಲಿಷ್ಠ ಜೆಟ್ ಫೈಟರ್ಗಳು ನಮ್ಮ ಹತ್ರ ಇದ್ದಾವೆ. ಅದೇ ಪಾಕಿಸ್ತಾನಕ್ಕೆ ಹೋಗಿ JF-17, F-16 ಫೈಟರ್ ಜೆಟ್ ಸಾರಿಗೆ ವಿಮಾನ ಸೇರಿ 328. ನಮ್ಮಲ್ಲಿ 2,229, ಅವರ ಬಳಿ ಕೇವಲ 328. ಇನ್ನೊಂದು ಕಡೆ ಲಾಂಗ್ ರೇಂಜ್ ಟ್ರಯಂಪ್ಗಳೆಷ್ಟಿದ್ದಾವೆ ನಮ್ಮಲ್ಲಿ? S-400 ಟ್ರಯಂಪ್ ಏರ್ ಡಿಫೆನ್ಸ್ 400 ಕಿಲೋಮೀಟರ್ ರೇಂಜ್. 400 ಕಿಲೋಮೀಟರ್ ರೇಂಜಲ್ಲಿ ನಾವು ಫೈಟ್ ಮಾಡ್ಬೋದು. ಪಾಕಿಸ್ತಾನ ಚೀನಾದ HQ-9B ಡಿಫೆನ್ಸ್ ಸಿಸ್ಟಮನ್ನು ಇಟ್ಕೊಂಡಿದೆ. 250 ಕಿಲೋಮೀಟರ್ ರೇಂಜಲ್ಲಿ ಮಾತ್ರ ಫೈಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ನಾವು 400 ಕಿಲೋಮೀಟರ್ ಡಿಫೆನ್ಸಲ್ಲಿ ಅಥವಾ ರೇಂಜಲ್ಲಿ ಫೈಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ನೌಕಾಬಲ ಎಷ್ಟಿದೆ ನಮ್ಮದು ಅಂತ ಹೇಳಿದರೆ, ನೇವಿ ವಿಚಾರದಲ್ಲಿ ಬಂದರೆ ಯುದ್ಧದ ಹಡಗುಗಳ ಬಲಾಬಲವನ್ನು ನೋಡೋಣ. ಸಬ್ಮರೀನ್ ಯುದ್ಧ ಹಡಗು 150 ಇದ್ದಾವೆ. ಸಬ್ಮರೀನ್ ಯುದ್ಧದ ಹಡಗುಗಳು 150 ಇದ್ದಾವೆ. ಪಾಕಿಸ್ತಾನದಲ್ಲಿ ಸಬ್ಮರೀನ್ ಯುದ್ಧದ ಹಡಗು ಪರವಾಗಿಲ್ಲ ಅಂದರೆ 111 ಇದೆ. 111 ಸಂಖ್ಯೆಯನ್ನು ಮಾತ್ರ ಹೊಂದಿದೆ. ಇನ್ನೊಂದು ಕಡೆ ನ್ಯೂಕ್ಲಿಯರ್ ವಾರ್ ಹೆಡ್ಗಳ ಸಂಖ್ಯೆ, ಅಣ್ವಸ್ತ್ರಗಳ ಸಂಖ್ಯೆ ಎಷ್ಟಿದೆ ಅಂದರೆ ನಮ್ಮಲ್ಲಿ 172.
ಪಾಕಿಸ್ತಾನದಲ್ಲಿ 170. ಈ ಕಾರಣದಿಂದಲೇ ಪಾಕಿಸ್ತಾನ ಬಹಳ ಧಿಮಾಕನ್ನು ಕೊಚ್ಕೊಳ್ತಾ ಇತ್ತು, ನಮ್ಮಲ್ಲಿ ಅಣ್ವಸ್ತ್ರಗಳ ಸಂಖ್ಯೆ ಜಾಸ್ತಿ ಇದೆ ಅಂತ ಹೇಳಿ. ಆದರೂ ಕೂಡ ನಮ್ಮ ಭಾರತದ ಸರಿಸಮಾನವಾಗಿ ನಿಲ್ಲುವಂಥ ಯಾವ ಲೆಕ್ಕಾಚಾರದಲ್ಲೂ ಪಾಕಿಸ್ತಾನ ಇಲ್ಲವೇ ಇಲ್ಲ. ಪಾಕಿಸ್ತಾನ ಖಂಡಿತವಾಗೂ ಭಾರತದ ಮಟ್ಟಕ್ಕೆ ಬರೋಕ್ಕೆ ಸಾಧ್ಯವೇ ಇಲ್ಲ. ಎಷ್ಟೇ ತಿಪ್ಪರ್ಲಾಗ ಹಾಕಿದ್ರೂ ಕೂಡ ನಮ್ಮನ್ನು ಟಚ್ ಮಾಡೋಕ್ಕಾಗೋದಿಲ್ಲ. ಎಲ್ಲೋ ಗುಳ್ಳೆ ನರಿಗಳ ರೀತಿಯಲ್ಲಿ ಉಗ್ರರನ್ನು ಬಿಟ್ಟು ತನ್ನ ಸೇಡನ್ನು ತಿರಿಸಿಕೊಳ್ಳಬಹುದೇ ಹೊರತಾಗಿ ಎದೆಯೊಡ್ಡಿ ನೇರ ಫೈಟ್ ಮಾಡುವಂಥ ತಾಕತ್ತು ಪಾಕಿಸ್ತಾನಕ್ಕೆ ಇದೆಯಾ ಅಂತ ಪ್ರಶ್ನೆ ಮಾಡಿದ್ರೆ ಖಂಡಿತವಾಗೂ ಇಲ್ಲ ಅನ್ನೋದು ಈ ಸಂಖ್ಯೆಗಳಲ್ಲಿ ಗೊತ್ತಾಗುತ್ತೆ. ಇನ್ನು ಉಗ್ರರು ಯಾವ ರೀತಿಯೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಬಂದಿದ್ದರು ಅನ್ನೋದನ್ನು ನಾವು ಎಳೆಯಾಗಿ ಬಿಚ್ಚಿಟ್ಟಿದ್ದೀವಿ. ಆದರೆ ಈ ಹಂತದಲ್ಲಿ ಭಾರತ ಅಧಿಕೃತವಾಗಿ ಯುದ್ಧ ಘೋಷಣೆ ಮಾಡಿದರೆ ಪಾಕಿಸ್ತಾನ ಕೇಳ್ರಿ ಒಂದು ದರಿದ್ರ ರಾಷ್ಟ್ರ, ಅದು ಭಿಕ್ಷೆ ಬೇಡೋಕ್ಕೂ ಪಾತ್ರ ಇಲ್ಲದಂಥ ರಾಷ್ಟ್ರ, ಅದು ಭಿಕ್ಷೆ ಬೇಡೋಕ್ಕೆ ಪಾತ್ರನಾರು ಇರಬೇಕಲ್ಲ, ಆ ಪಾತ್ರನೂ ಇಲ್ಲ ಅವ್ರ ಹತ್ರ, ಭಿಕ್ಷೆ ಬೇಡುವ ಯೋಗ್ಯತೆಯೂ ಇಲ್ಲ ಅಂಥ ದರಿದ್ರ ರಾಷ್ಟ್ರ, ಅನ್ನಕ್ಕೂ ಪರದಾಡುವಂಥ ರಾಷ್ಟ್ರ, ನೀರಿಗೂ ಒದ್ದಾಡುವಂಥ ರಾಷ್ಟ್ರ. ಅಂಥ ದರಿದ್ರ ರಾಷ್ಟ್ರ ನಮ್ಮ ಮೇಲೆ ಯುದ್ಧವನ್ನು ಸಾರುವಂಥ ಶಕ್ತಿ ಇದೆಯಾ? ಇಲ್ಲವೇ ಇಲ್ಲ. ಹೀಗಾಗಿ ಗುಳ್ಳೆನರಿಗಳ ರೀತಿಯಲ್ಲಿ ಹೀಗೆ ಉಗ್ರರನ್ನು ಬಿಟ್ಟು ಕಳ್ಳ ಮಾರ್ಗದಲ್ಲಿ ಭಾರತವನ್ನು ಹೆದರಿಸ್ತೀವಿ ಅಂತ ಬಂದರೆ, ಕೆಣಕ್ತೀವಿ ಅಂತ ಬಂದರೆ ಭಾರತ ಹಿಂತಿರುಗಿ ನೋಡಿದಂಥ ಉದಾಹರಣೆ ಇಲ್ಲವೇ ಇಲ್ಲ. ಹಿಂತಿರುಗಿ ನೋಡುವಂಥ ಹಂತದಲ್ಲಿಯೂ ಭಾರತ ಇಲ್ಲ. ವಿಶ್ವದಲ್ಲೇ ಮಾನ್ಯತೆ ಪಡೆದಿರುವಂಥ ಯುದ್ಧ ಸಲಕರಣೆಗಳನ್ನು ನಾವು ಹೊಂದಿದ್ದೇವೆ, ಅತ್ಯಾಧುನಿಕ ಸಲಕರಣೆಗಳು ನಮ್ಮ ಬಳಿ ಇದ್ದಾವೆ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಆತ್ಮಸ್ಥೈರ್ಯವೂ ಕೂಡ ಚೆನ್ನಾಗಿದೆ. ಇಡೀ ವಿಶ್ವದಲ್ಲಿ ಸ್ನೇಹವನ್ನು ಹೊಂದಿರುವಂಥ, ಸ್ನೇಹದ ಹಸ್ತವನ್ನು ಚಾಚಿರುವಂಥ ಅನೇಕ ರಾಷ್ಟ್ರಗಳ ಸಪೋರ್ಟ್ ನಮ್ಮ ಜೊತೆಗಿದ್ದಾವೆ. ಸೊ ಹೀಗಾಗಿ ಇದೆಲ್ಲವನ್ನು ನೋಡಿದ್ರೆ ಪಾಕಿಸ್ತಾನ ನಮ್ಮ ಹತ್ತಿರಕ್ಕೂ ಕೂಡ ಸುಳಿಯುವಂಥ ಸಾಧ್ಯತೆ ಇಲ್ಲವೇ ಇಲ್ಲ.